ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ವಿರೋಧಿಸಿ ಹಿಂದಿ ತೆರವು ಮಾಡುವಂತೆ ನಡೆದ ಪ್ರತಿಭಟನೆಗೆ ಬಿಎಂಆರ್ಸಿಎಲ್ ಮಣಿದಿದೆ. ಪರಿಣಾಮ ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಮತ್ತು ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣಗಳಲ್ಲಿನ ನಾಮಫಲಕಗಳಲ್ಲಿನ ಹಿಂದಿ ಭಾಷೆಯ ನಿಲ್ದಾಣದ ಹೆಸರಿಗೆ ಟೇಪ್ ಹಾಕಲಾಗಿದೆ. ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ದಕ್ಷಿಣ ದ್ವಾರದ ನಾಮಫಲಕದ ಮೇಲಿದ್ದ ಹಿಂದಿ ಅಕ್ಷರಗಳನ್ನು ಇವತ್ತು ತೆಗೆಯಲಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ ಭಾಗದಲ್ಲಿನ ಮೆಟ್ರೋ ನಿಲ್ದಾಣದಲ್ಲಿನ ನಾಮಫಲಕಗಳ ಮೇಲೆ ಹಿಂದಿ ಅಕ್ಷರಗಳು ಹಾಗೆ ಉಳಿದಿದೆ. ಮೆಟ್ರೋ ರೈಲ್ ಜನರಲ್ ರೂಲ್ಸ್ 2013ರ ಪ್ರಕಾರ ತ್ರಿಭಾಷಾ ಸೂತ್ರವನ್ನು ಬಳಸಿ ಮೆಟ್ರೋದಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯನ್ನು ಬಳಸಲಾಗಿತ್ತು. ಇದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಮೆಟ್ರೋ ನಿಲ್ದಾಣ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದ್ದ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ. ಇವಾಗ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ನೀಡಿರೋ ವರದಿ ಎಲ್ಲಿದೆ. ನಮ್ಮ ಮೆಟ್ರೋದಲ್ಲಿ ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಕನ್ನಡ ಪರ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಫೇಸ್ಬುಕ್, ಟ್ವಿಟರ್ನಲ್ಲಿ ಹ್ಯಾಶ್ಟ್ಯಾಗ್ ಮುಖಾಂತರವಾಗಿ ವಿರೋಧ ಸಹ ವ್ಯಕ್ತ ಆಯಿತು. ಸಾಕಷ್ಟು ಒತ್ತಡಕ್ಕೆ ಮಣಿದು ಈಗ ಬಿಎಂಆರ್ಸಿಎಲ್ ನಾಮಫಲಕಗಳಿಗೆ ಹಿಂದಿ ನಾಮಫಲಕಗಳನ್ನು ಸಹ ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ನಾನೀಗ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ಈಗ ಕನ್ನಡ, ಇಂಗ್ಲೀಷ್, ಹಿಂದಿ 3 ಭಾಷೆಯನ್ನು ಸಹ ಈಗಾಗಲೇ ಬಳಸಲಾಗಿದೆ. ಅದರಲ್ಲಿ ಹಿಂದಿಯನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ನಡೆದಂತಹ ಹಿನ್ನೆಲೆಯಲ್ಲಿ ಆ ಒಂದು ನಾಮಫಲಕಗಳಿಗೆ, ಹಿಂದಿ ಇರುವಂತಹ ನಾಮಫಲಕಗಳಿಗೆ ಸ್ಟಿಕ್ಕರನ್ನು ಸ್ಟಿಕ್ಕರಿಂಗ್ ಮಾಡೋ ಮುಖಾಂತರವಾಗಿ ಹಿಂದಿಯನ್ನು ತೆಗೆಯುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಇನ್ನು ಮತ್ತೊಂದು ಭಾಗದ ಎಂಟ್ರೆನ್ಸ್ ಏನಿದು ದಕ್ಷಿಣ ಭಾಗದ ಎಂಟ್ರೆನ್ಸ್ ಇದೆ ಮೆಜೆಸ್ಟಿಕ್ನ ಒಂದು ಮೆಟ್ರೋ ನಿಲ್ದಾಣಕ್ಕೆ. ಈ ಭಾಗದ ಒಂದು ಮೆಜೆಸ್ಟಿಕ್ನ ದಕ್ಷಿಣ ಭಾಗದ ಎಂಟ್ರೆನ್ಸ್ನಲ್ಲಿ ಹಿಂದಿ ಭಾಷೆಯನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ. ಸೊ ಕೇವಲ ಕನ್ನಡ ಮತ್ತು ಇಂಗ್ಲೀಷನ್ನು ಸಹ ಇಲ್ಲಿ ಬಳಸಲಾಗಿರುವಂಥದ್ದು. ಏನು ನಮ್ಮ ಮೆಟ್ರೋ ಜನರಲ್ ರೂಲ್ಸ್ 2013ರ ಪ್ರಕಾರವಾಗಿ ತ್ರಿಭಾಷೆಯನ್ನು ಬಳಸಬೇಕು ಅನ್ನೋಂತಹ ಒಂದು ಸೂತ್ರವನ್ನು ಬಳಸಬೇಕು ಅಂತ ಬಿಎಂಆರ್ಸಿಎಲ್ಗೆ ಡೆಲ್ಲಿ ಮೆಟ್ರೋ ಸಹ ಈಗಾಗಲೇ ಒಂದು ಸೂಚನೆಯನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ತ್ರಿಭಾಷೆಯನ್ನು ಸಹ ಬಳಸಲಾಗಿತ್ತು. ಆದರೆ ಈಗ ತ್ರಿಭಾಷೆ ಬೇಡ, ಕೇವಲ 2 ಭಾಷೆ ಮಾತ್ರ ಸಾಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಲಾಗಿತ್ತು. ಇನ್ನು ಇದರ ಜೊತೆಯಲ್ಲಿ ಪೊಲೀಸ್ ತುಕಡಿಯನ್ನು ಸಹ ಇಲ್ಲಿ ನಿಯೋಜಿಸಲಾಗಿದೆ. ಏನು ಪ್ರತಿಭಟನೆ ಹೆಚ್ಚಾಗುವಂಥದ್ದು ಮತ್ತು ಇದನ್ನೆಲ್ಲ ತೆರವು ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳೇ ಮುಂದಾಗುತ್ತೆ ಅಂತ ಹೇಳಿತ್ತು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಇದನ್ನು ಮುಚ್ಚೋದಕ್ಕೋಸ್ಕರವಾಗಿ ಪೊಲೀಸರನ್ನು ಸಹ ಬಿಗಿ ಬಂದೋಬಸ್ತನ್ನು ಸಹ ಈಗಾಗಲೇ ನೀಡಲಾಗಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅನ್ನೋದಾದರೆ ತ್ರಿಭಾಷಾ ಸೂತ್ರ ಬೇಡ, ಕೇವಲ 2 ಭಾಷೆ ಸಾಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗಳು ಸಹ ಜೋರಾಗಿ ನಡೆಯುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ಹಿಂದಿ ಭಾಷೆಯನ್ನು ತೆಗೆಯೋದಕ್ಕೆ ಬಿಎಂಆರ್ಸಿಎಲ್ ಸಹ ಮುಂದಾಗಿದೆ. ಕ್ಯಾಮರಾಮನ್ ಬಸವರಾಜ್ ಜೊತೆ ಪವನ್ ಕುಮಾರ್ ಪಟೇಲ್, TV9 ಬೆಂಗಳೂರು.